Hi, hello, welcome back to our YouTube channel. ನಾವೀಗ ಮಂಗಳೂರಲ್ಲಿದ್ದೇವೆ. ಒಂದು ಕ್ಲಾಸ್ ತಗೊಳ್ಳೋಣ ಅಂತ, ಗರ್ಭ ಸಂಸ್ಕಾರ ಕ್ಲಾಸ್. ತಾಯಿ ಮಾತಾಡ್ತಾರೆ, ಏನು ಥಿಂಕ್ ಮಾಡ್ತಾರೆ, ಯಾವ ಆಕ್ಟಿವಿಟೀಸ್ ಮಾಡ್ತಾರೆ, ಅದೇ ಮಗುವಿಗೆ ರೀಚ್ ಆಗ್ತದೆ. ನನಗೆ ಅದ್ರ ಬಗ್ಗೆ ಫಸ್ಟ್ ಗೊತ್ತಿರಲಿಲ್ಲ. ಗೊತ್ತಾಗೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಒಬ್ಬರು ನಮಗೆ ಸಜೆಸ್ಟ್ ಮಾಡಿದರು, ಇಲ್ಲೋ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವರು ಗರ್ಭ ಸಂಸ್ಕಾರ ಕ್ಲಾಸ್ ಕೊಡ್ತಾರೆ ಅಂತ, ಡಾಕ್ಟರ್ ಕೃಪಾ ಅಂತ ಹೇಳಿ. ನಾನು ಕ್ಲಾಸ್ ತೊಗೊಂಡಿದ್ದೆ, ಆ್ಯಕ್ಚುಲಿ ಲೇಟ್ ಆಯಿತು. ಈಗ 7 ಮಂತ್ ರನ್ನಿಂಗ್, ಮುಂಚೆನೇ ತೊಗೋಬೇಕಿತ್ತು, ಅದು ನಮಗೆ ಗೊತ್ತಾಗೋದಷ್ಟರಲ್ಲಿ ಲೇಟ್ ಆಯಿತು. ಬಟ್ ಪರವಾಗಿಲ್ಲ, ಈಗಲೂ ತೊಗೋಬೋದು, ಇನ್ನೂ 2 ತಿಂಗಳಿದೆ. ಆಮೇಲೆ ಇವರು ಪ್ರೆಗ್ನೆಂಟ್ ಇದ್ದು ಮಾತ್ರ ಅಲ್ಲ, ಆಫ್ಟರ್ ಡೆಲಿವರಿ ಬಾಣಂತಿ ಹೇಗಿರಬೇಕು, ಮಗುವನ್ನು ಹೇಗೆ ನೋಡ್ಕೋಬೇಕು, ಹೇಗೆ ಹಾಲು ಕೊಡಬೇಕು, ಎಲ್ಲನೂ ಹೇಳ್ಕೊಡ್ತಾರೆ. ಸೊ ನಮಗೆ ಯೂಸ್ ಇದೆ. ಆ್ಯಕ್ಚುಲಿ ಅದು ಎಲ್ಲ ಬೇಕು, ಯಾಕಂದರೆ ಈಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಅನ್ನೋದೇ ಇಲ್ಲ, ಎಲ್ಲ ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಸೊ ಮಗುವನ್ನು ಹೇಗೆ ಕೇರ್ ಮಾಡಬೇಕು, ಹೇಗೆ ನೋಡ್ಕೋಬೇಕು, ನಾವು ಹೇಗಿರಬೇಕು, ಇದೆಲ್ಲ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಕ್ಲಾಸಲ್ಲಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗ ನಾವು ಹೋಗುವ ಕ್ಲಿನಿಕ್ಕಿಗೆ, ಇದು ಇರೋದು ಅಶೋಕ್ ನಗರದಲ್ಲಿ. ಬನ್ನಿ, ಅಶೋಕ್ ನಗರಕ್ಕೆ ಹೋಗುವ. ಈಗ ಸತ್ವ ಹೆಲ್ತ್ ಕೇರ್ ಸೆಂಟರ್ಗೆ ಬಂದಿದ್ದೀವಿ. ಒಳಗೆ ಹೋಗುವ. ಅದಕ್ಕಿಂತ ಮುಂಚೆ ನನಗೊಂದು ಕಿಟ್ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ಹೋಗುವ. ನಾನು ಫಸ್ಟ್ ನನಗೆ ಗರ್ಭ ಸಂಸ್ಕಾರದ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಇವರಿಗಾದ್ರೆ ಗೊತ್ತಿತ್ತಂತೆ, ನನಗೆ ಗೊತ್ತಿರಲಿಲ್ಲ ನಿಜ ಹೇಳಬೇಕಂದ್ರೆ. ಬಟ್ ಅವ್ರು ಹೇಳುವಾಗೆಲ್ಲ ಉಂಟಲ್ಲ, ನನಗೆ ಶಾಕ್ ಆಯಿತು. ಈ ಥರ ಎಲ್ಲ ಉಂಟಾ? ನಿಮಗೂ ಕೂಡ ಶಾಕ್ ಆಗ್ಬೋದು ಅವರೇನೆಲ್ಲ ಹೇಳಿದರು ಅಂತ. ನೋಡುವ. ಮಗುವಿಗೆ ಪ್ರತಿಯೊಂದು ಕೇಳ್ತದೆ, ನಾವು ನೆನೆಸೋದು ಕೇಳೋದಿಲ್ಲ, ಅರ್ಥ ಆಗೋದಿಲ್ಲ, ಕೇಳ್ತದೆ. ಫ್ರಮ್ ದ ಬಿಗಿನಿಂಗ್ ನಿಮ್ಮ ಥಾಟ್ಸ್, ನಿಮ್ಮ ಸ್ಪೀಚ್, ಮತ್ತು ಲಾಸ್ಟ್ ಆಗುವಾಗ ಫುಲ್ ಕೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಕೇಳೋದಿಲ್ಲ, ಬಟ್ ನಿಮ್ಮ ಇಮೋಷನ್ಸ್ ಥ್ರೂ ಮಗುವಿಗೆ ಗೊತ್ತಾಗ್ತದೆ, ನನ್ನ ಅಮ್ಮ ಈಗ ಖುಷಿಯಲ್ಲಿದ್ದಾರೆ, ನನ್ನ ಅಮ್ಮ ಈಗ ಬೇಜಾರಲ್ಲಿದ್ದಾರೆ, ನನ್ನ ಅಮ್ಮ ಈಗ ಕೋಪದಲ್ಲಿದ್ದಾರೆ. ಇಮೋಷನ್ಸ್ ಥ್ರೂ ಮಗುವಿಗೆ ರೀಚ್ ಆಗ್ತದೆ ಅಂತ. ಮೋಸ್ಟ್ ಆಫ್ ದ ಮದರ್ಸ್ ಡೆಲಿವರಿ ಆದಮೇಲೆ ಫೀಡಿಂಗ್ ಪ್ರಾಬ್ಲಮ್ ಇದೆ. ಸೊ ಅದು ನಾವು ಅಲ್ಲಿಂದವೇ ಇಲ್ಲಿ ನಮಗೆ ಬಂದ ಕೂಡಲೇ ನಾವು ಎಂಥ ಪ್ರಾಬ್ಲಮ್ ಇದೆಯಾ ಅವರಿಗೆ ಗೈಡ್ ಮಾಡೋದು, ಹೇಗೆ ಫೀಡ್ ಮಾಡಬೇಕು, ಅದು ಫುಲ್ ಫೀಡಿಂಗ್ ಇದು ಗೈಡೆನ್ಸ್ ಎಲ್ಲ ಕೊಡ್ತೇವೆ. ಹೊಟ್ಟೆ ಒಳಗಿರುವ ಮಗುವನ್ನೇ ರೆಡಿ ಮಾಡಿಸ್ಬೋದು, ನಮ್ಗೆ ಯಾವ ರೀತಿ ಬೇಕು ಆ ಥರ ಬೆಳೆಸ್ಬೋದು ಅಂತ ನಂಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ಇಷ್ಟೆಲ್ಲ ಉಂಟಾ, ಇದೆಲ್ಲ ನಿಜವಾ ಅಂತೇಳಿ. ಮಗುವಿಗೆ ಆಲ್ಮಂಡ್ಸ್ ಸೋಕ್ ಮಾಡಿ ತಿನ್ನು 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 ಅಂತ ಹೇಳ್ತೇವೆ. ಆ್ಯಕ್ಚುಲಿ ಅಮ್ಮ ಪ್ರೆಗ್ನೆಂಟ್ ಇರುವಾಗ ತಿನ್ನಬೇಕು ಮಗು, ಇದು ಬ್ರೈನ್ ಡೆವಲಪ್ಮೆಂಟಿಗೆ. ಸೊ ಡಯಟ್ ನಾವು ಹೇಳಿಕೊಡ್ತೇವೆ, ಯಾವ ಡಯಟ್ ತಗೊಳ್ಬೇಕು. ಇದು ಆನ್ಲೈನಲ್ಲಿ ಸಹ ಉಂಟು, ಆಫ್ಲೈನಲ್ಲಿ ಸಹ ಉಂಟು. ನಾವು ಆನ್ಲೈನ್ ಆದರೆ ಥ್ರೂ ಝೂಮ್ ಮೀಟಿಂಗ್ ಹಾಗೇನಾದರೂ. ಮತ್ತೆ ಅವರನ್ನು ಈಗ ಅವ್ರ ಪೇನಲ್ಲಿ ಇರುವಾಗ ಅಯ್ಯೋ ಏನಾಗುದಿಲ್ಲ, ನೀವು ಕನ್ಸೋಲ್ ಮಾಡ್ಲಿಕ್ಕೆ ಕೂಡ ಹೋಗ್ಬಾರ್ದು, ಅಲ್ಲ ಅಡ್ವೈಸ್ ಮಾಡ್ಲಿಕ್ಕೂ ಕೂಡ ಹೋಗ್ಬಾರ್ದು. ಅವ್ರಿಗೆ ಅಂದ್ರೆ ಹೋಗ್ಬಾರ್ದು. ನಾನು ಎಂತ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಇನ್ನೊಂದು, ನೀವು ಹೇಗೆ ಅವರಿಗೆ ಪೇನ್ ಬರುವಾಗ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ. ಸೊ ಈ ಬ್ಯಾಕ್ ಅವರಿಗೆ ಪೇನ್ ಬರುವಾಗ ನೀವು ಹೇಗೆ ಮಸಾಜ್ ಮಾಡ್ಬೋದು ಅಂತ, ದಟ್ ವಿ ವಿಲ್ ಲರ್ನ್ ಫಸ್ಟ್. ಇದರಲ್ಲಿ ಪ್ರೆಷರ್ ಕೊಡ್ಬೇಕು ಬ್ಯಾಕಿಗೆ. ಈ ಟೆಕ್ನಿಕ್ಸ್ ನೀವು ಇಲ್ಲಿ ಬರ್ತಿರಲ್ಲ, ಆಗ ನಾನು ನಿಮ್ಗೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ಹೇಗೆ ಮಾಡುದು ಅಂತ. ಆನ್ಲೈನಲ್ಲಿ ದೂರದಿದ್ದವರಿಗೆ ಆನ್ಲೈನ್ ತಗೊಳ್ಬೋದು. ಇವತ್ತು ನಾವು ಆಫ್ಲೈನ್, ನಮಗೆ ಮಂಗಳೂರು ಬರಲಿಕ್ಕಿತ್ತು, ಹಾಗೆ ಆಫ್ಲೈನ್ ಕ್ಲಾಸ್ ತಗೊಳ್ಳೋಣ ಅಂತ ಬಂದ್ವಿ. 2 ಕ್ಲಾಸ್ ಆದರೂ ಆಫ್ಲೈನ್ ತಗೋಬೇಕು, ಯಾಕಂದರೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಡ್ತಾರೆ. ಸೊ ಬನ್ನಿ, ಯಾವ ರೀತಿ ಇರ್ತದೆ ಪ್ರಾಕ್ಟಿಕಲ್ ಅಂತ ನೋಡುವ. ನಮ್ಮ ಡಾಕ್ಟರ್ ಕೃಪಾ ಅಂತ. ಹಲೋ. ಯಾವಾಗಲೂ ಆನ್ಲೈನ್ ಕ್ಲಾಸ್ ತಗೊಳ್ತಾ ಇದ್ರು, ಇವತ್ತು ಆಫ್ಲೈನಿಗೆ ಬಂದಿದ್ದೀವಿ ನಾವು.
ಕರೆಕ್ಟಾಗಿ ಅಂತ, ಯಾಕೆ ತಗೋಬೇಕು, ಯಾವಾಗ ತಗೋಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನೀವು ಕರೆಕ್ಟಾಗಿ ಯಾವಾಗ ತೆಕ್ಕೊಳ್ಬೇಕು ಅಂತ ಹೇಳಿದರೆ ಫ್ರಮ್ ಪ್ಲ್ಯಾನಿಂಗ್ ಕಪಲ್ಸ್ ಬಂದರೆ ನಿಮಗೆ ಅವರದ್ದು ಕ್ವಾಲಿಟಿ ಆಫ್ ಎಗ್ ಮತ್ತು ಸ್ಪರ್ಮ್ ಅಲ್ಲಿಂದ ನಮಗೆ ಚೇಂಜ್ ಮಾಡಲಿಕ್ಕೆ ಆಗ್ತದೆ. ನೀವು ಮೊನ್ನೆ ಹೇಳಿದ್ರಲ್ಲ ಅದನ್ನು ಹಾಂ ನಾವು ಮಾಡ್ತಾ ಇರ್ತೇನೆ. ಈಗ ಹಸ್ಬೆಂಡ್ ಮಾಡೋದಿಲ್ಲ ಅಂತ ಕೂತ್ಕೊಳ್ಬೇಕು. ಅಲ್ಲ ನಿಮ್ಮ ಕ್ಲಾಸಿಗೆಲ್ಲ ಬರ್ತಾರಲ್ಲ ಅವರು ಬೇರೆ ಹಸ್ಬೆಂಡ್ ಅಂತ ಅವಾಗ ಇರೋ ಹಸ್ಬೆಂಡ್ ಬರ್ತಾನೆ. ಲೇಬರ್ ಮ್ಯಾನೇಜ್ಮೆಂಟ್ ಹೆಂಡತಿಗೆ ಹೇಗೆ ಸಪೋರ್ಟ್ ಮಾಡ್ಬೋದು ಡ್ಯೂರಿಂಗ್ ಲೇಬರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಆಲ್ಮೋಸ್ಟ್ 2 ಸೆಷನ್ಸ್ ಇದೆ. ಅದು ತಂದೆ ಆದವರು ಹೇಗೆ ವೈಫಿಗೆ ಸಪೋರ್ಟ್ ಮಾಡ್ಬೋದು ಡ್ಯೂರಿಂಗ್ ಲೇಬರ್. ಗೊತ್ತಿಲ್ಲದೆ ಮಾಡೋದಕ್ಕೂ ಗೊತ್ತಿದ್ದು ಮಾಡೋದಕ್ಕೆ ಡಿಫ್ರೆನ್ಸ್ ಇದೆ. ಬೆಂಡ್ ಮಾಡ್ಲಿಕ್ಕೆ ಆಗ್ತದ ನೀವು ಸಹ? ಮಗುವಿದ ಡೆವಲಪ್ಮೆಂಟ್ ಹೇಗೆ ಫಸ್ಟ್ ಮಂತಲ್ಲಿ ಈ ಪಾರ್ಟ್ ಡೆವಲಪ್ ಆಗ್ತದೆ, ಸೆಕೆಂಡ್ ಮಂತ್ ಈ ಪಾರ್ಟ್ ಡೆವಲಪ್ ಆಗ್ತದೆ. ಸೊ ಒಂದೊಂದು ಪಾರ್ಟ್ ಡೆವಲಪ್ ಆಗುವಾಗ ಆ ಪಾರ್ಟಿಗೆ ನಮಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತದೆ ಅಂತ. ಮಗುವಿದು ಬ್ರೈನ್ ಡೆವಲಪ್ಮೆಂಟ್ ಫ್ರಮ್ ಫಸ್ಟ್ ಮಂತಿಂದ ಡೆಲಿವರಿ ತನಕ 80% ಆಗ್ತದೆ. ಯಾವ ಮ್ಯೂಸಿಕ್ ನೀವು ಯಾವ ಮಂತಲ್ಲಿ ಕೇಳಬೇಕು ಅಂತ. ಈಗ 6th ಮಂತಲ್ಲಿ ಮಗುವಿದು ಬುದ್ಧಿ ಡೆವಲಪ್ ಆಗ್ತದೆ, ಷಷ್ಠಿ ಬುದ್ಧಿ ಅಂತ ಹೇಳ್ತೇವೆ ನಾವು. ಸೊ 6th ಮಂತಲ್ಲಿ ಬುದ್ಧಿ ಡೆವಲಪ್ ಆಗುವಾಗ ಸರಸ್ವತಿ ರಾಗ ಅಂತ ರಾಗ ಯಾವ ಪರ್ಟಿಕ್ಯುಲರ್ ರಾಗ ಆ ಮಂತಲ್ಲಿ ಕೇಳಬೇಕು ಅದೆಲ್ಲ ನಾವಿಲ್ಲಿ ಗೈಡ್ ಮಾಡ್ತೇವೆ. ಡೆಫಿನೆಟ್ಲಿ ಆಗ್ತದೆ. ನಿಮಗೆ ಯಾವುದು ಬೇಕು, ಈಗ ಫಿಸಿಕಲಿ ನಿಮಗೆ ಮಗು ಈ ಥರ ಕಾಣಬೇಕು, ಕಣ್ಣು ಹೀಗೆ ಬೇಕು, ಮೂಗು ಹೀಗೆ ಬೇಕು, ಲಿಪ್ಸ್ ಹೀಗೆ ಬೇಕು. ಸೊ ನಮ್ಮ ಪೇಜಲ್ಲಿ ನೀವು ನೋಡಿದರೆ ನಂದು ಮಗು ಇದು ಹಾಕಿದ್ದೇವೆ ನಾವು ಬಿಫೋರ್ ಆ್ಯಂಡ್ ಲೈಕ್ ವಾಟ್ ಐ ವಿಜುವಲೈಸ್ಡ್ ಆ್ಯಂಡ್ ನನ್ನ ಮಗು ಹೇಗೆ ಕಾಣ್ತಾ ಇದೆ ಅಂತ. ನನಗೆ ಒಂದು ಮಗು ಇದು ಪಿಕ್ಚರ್ ತುಂಬ ಇಷ್ಟ ಇತ್ತು. ಸೊ ನಾನು ಅದನ್ನೇ ವಿಜುವಲೈಸ್ ಮಾಡ್ತಾ ಇದ್ದೆ, ನನ್ನ ಮಗು ಈ ಥರ ಕಾಣ್ತದೆ. ಖಾಲಿ ಫಿಸಿಕಲ್ ಅಂತಲ್ಲ, ಕ್ಯಾರೆಕ್ಟರ್ ಚೇಂಜ್ ಮಾಡ್ಬೋದು, ಈವನ್ ವೆಯ್ಟ್, ನೀವು ಹೇಗೆ ವಿಜುವಲೈಸ್ ಮಾಡ್ತೀರಿ, ಹೇಗೆ ಥಿಂಕ್ ಮಾಡ್ತೀರಿ, ಆ ಥರ ಇರ್ತದೆ. ಆಲ್ಮೋಸ್ಟ್ ಅದೇ 15 to 18 ಸೆಷನ್ಸ್ ಇರ್ತದೆ. ಆರ್ಗನ್ಸ್ ಅಂದರೆ ಈಗ ಪ್ಲ್ಯಾನಿಂಗ್ ಕಪಲ್ಸ್ ಬರೋದಾದರೆ ಮೇಲ್ ರೀಪ್ರೊಡಕ್ಟಿವ್, ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಹೇಗಿರ್ತದೆ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ಮತ್ತು ಷೋಡಶ ಸಂಸ್ಕಾರಸ್ ಅಂತ ಹೇಳ್ತೇವೆ, 16 ಸಂಸ್ಕಾರಸ್ ಇದೆ, ಅದರ ಬಗ್ಗೆ ನಾಲೆಜ್ ಕೊಡ್ತೇವೆ. ರೀಡಿಂಗ್, ಈಗ ಹೇಳ್ತಾರೆ ಪ್ರೆಗ್ನೆನ್ಸಿಲಿ ಓದಬೇಕು ಅಂತ, ಬಟ್ ಹೇಗೆ ಓದಬೇಕು ಅಂತ ಯಾರು ಹೇಳೋದಿಲ್ಲ. ಸೊ ಅದಕ್ಕೆ ಒಂದು ಟೆಕ್ನಿಕ್ ಇದೆ, ಓದೋದು ಹೇಗೆ. ಸೊ ಅದು ಮಗುವಿಗೆ ರೀಚ್ ಆಗ್ತದೆ. ಸೊ ಸೆನ್ಸಸ್ ಡೆವಲಪ್ಮೆಂಟ್ ಅಂತ ಒಂದು ಕ್ಲಾಸ್ ಇದೆ, ಅದರ ಮೇಲೆ ಒಂದು ಸೆಷನ್ ಇದೆ. ಸೊ ಅದನ್ನು ನಾವು ಮತ್ತೆ ಪ್ರಾಕ್ಟಿಕಲಿ ಅವ್ರ ಹತ್ರ ಮಾಡಿಸ್ತೇವೆ ಕ್ಲಾಸಸಲ್ಲಿ. ಎಷ್ಟು ಅಮ್ಮ ಖುಷಿಯಲ್ಲಿರ್ತಾರೆ ಅಷ್ಟು ಮಗುವಿಗೆ ಒಳ್ಳೆಯದು. ಸೊ ಸ್ಟ್ರೆಸ್ಸನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು, ಅದರ ಟೆಕ್ನಿಕ್ಸ್ ಅದು ಕೂಡ ಒಂದು ಸೆಷನಲ್ಲಿ ಅದು ಹೇಳಿಕೊಡ್ತೇವೆ. ಮತ್ತು ಥ್ರೂ ಔಟ್ ಪ್ರೆಗ್ನೆನ್ಸಿ ಗೈಡೆನ್ಸ್ ಇರ್ತದೆ ಎಲ್ಲ, ಅಂದರೆ ಯಾವುದು ತೆಕ್ಕೊಳ್ಬೇಕು, ಎಂಥ ಮೆಡಿಸಿನ್ ತೆಕ್ಕೊಳ್ಬೇಕು, ಯೋಗ ಇದೆ, ಪ್ರಾಣಾಯಾಮ ಇದೆ, ಮೆಡಿಟೇಷನ್ ಇದೆ, ಬೇಬಿ ಟಾಕ್ ಅಂತ ಹೇಳ್ತೇವೆ, ಗರ್ಭ ಸಂವಾದ, ಮಗು ಒಟ್ಟಿಗೆ ಅಮ್ಮ ಮಾತಾಡೋದು. ಹೊರಗಿದ್ದ ಸೌಂಡ್ಸನ್ನು ಜಸ್ಟ್ ಅಬ್ಸರ್ವ್ ಮಾಡಿ, ಎಂತೆಲ್ಲ ಸೌಂಡ್ಸ್ ಕೇಳ್ತಾ ಇದೆ ನಿಮಗೆ ಹೊರಗಿಂದ. ಅಮ್ಮ ಅಂತ ಅಲ್ಲ,
ತಂದೆ ಕೂಡ ಮಾತಾಡೋದು. ಆ ಮಾತಾಡೋ ಥ್ರೂ ನೀವು ಇನ್ಫಾರ್ಮೇಷನ್ ಕೊಡೋದು ಮಗುವಿಗೆ. ಅಂದರೆ ನೀವು ಬೇಸಿಕಲಿ ಎಜುಕೇಟಿಂಗ್ ದ ಬೇಬಿ ಇನ್ ದ ವೂಂಬ್. ಮಗು ಹೊಟ್ಟೆಲಿರುವಾಗ ನೀವು ಎಜುಕೇಷನ್ ಸ್ಟಾರ್ಟ್ ಮಾಡೋದು. ಆ್ಯಪಲ್ ಕಲರ್ ರೆಡ್ ಇರ್ತದೆ, ಬೇರೆ ಯಾವುದಾದ್ರೆ ಬಿಂದಿ ಕಲರ್ ರೆಡ್ ಇರ್ತದೆ. ಸೊ ಎಂಥ ಕೂಡ ಕ್ರಿಯೇಟಿವ್ ಆಗಿ ನಿಮಗೆ ಥಿಂಕ್ ಮಾಡಿ ಮಗುವಿಗೆ ಕನ್ವೆ ಮಾಡ್ಬೋದು ಆ ಮೆಸೇಜನ್ನು. ಅಂದರೆ ಅದು ನೀವು ಎಜುಕೇಷನ್ ಕೊಡ್ತಾ ಇದ್ದೀರಾ ಅಂತ, ಮಗು ಹೊಟ್ಟೆಯಲ್ಲಿ ಇರುವಾಗವೇ ನೀವು ಒಂದೊಂದು ಎಜುಕೇಷನ್ ಕೊಡ್ತಾ ಇದ್ದೀರಾ ಅಂತ. ಹಾಗೆ ಮಗು ಹತ್ರ ಮಾತಾಡಿದ್ರ ಮಾಡುವಾಗ ಹಾಂ, ಎಂತೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಮಗುವಿಗೆ? ಇದು ಸ್ಕೈ, ಇದು ಎಲಿಫೆಂಟ್, ಇಲ್ಲೊಂದು ಟ್ರೀ ಮಾಡುವ ಹಾಗೆಲ್ಲ ಹೇಳಿ ಮಾಡಿದ್ವಿ. ಓಕೆ. ಕಿಟ್ಟಲ್ಲಿ ಇದೆಲ್ಲ ಕೊಟ್ಟಲ್ಲ, ಎಂಬ್ರಾಯ್ಡರಿ ಮಾಡೋದು, ಪೇಂಟಿಂಗ್ ಮಾಡೋದು, ಗೇಮ್ ಇದ್ದು, ಅದೆಲ್ಲ ಎಂಥ ಯೂಸ್ ಇರ್ತದೆ ಅಂತ ಮಗು? ಅದು ಬ್ರೈನ್ ಡೆವಲಪ್ಮೆಂಟಿಗೆ. ಮೊದಲು ಅವ್ರು ಹೇಳ್ತಿದ್ರು ನಿಟ್ಟಿಂಗ್ ಮಾಡ್ತಾಯಿದ್ರು ಮುಂಚೆ ಅವರು. ಅಂದರೆ ಮಗುವಿಗೆ ಸ್ವೆಟರ್ ಮಾಡ್ತಾಯಿದ್ರು, ಮಗುವಿಗೆ ಸಾಕ್ಸ್ ಮಾಡ್ತಾಯಿದ್ರು. ಮುಂಚೆ ಅವರೆಲ್ಲ ಮಾಡ್ತಿದ್ರು. ಈಗ ಅವರಿಗೆ ಟೈಮ್ ಇಲ್ಲ ಅದೆಲ್ಲ ಮಾಡಲಿಕ್ಕೆ. ಬಟ್ ಯಾಕೆ ಮಾಡ್ತಿದ್ರು? ಡ್ರಾಯಿಂಗ್ ಮಾಡ್ತೀರಾ? ಇಂಟ್ರೆಸ್ಟ್? ಡ್ರಾಯಿಂಗ್ ಅಂತ ಕೆಲವೊಮ್ಮೆ ಆ್ಯಕ್ಟಿವಿಟೀಸ್ ಅಂತ ಹೇಳಿದರು. ಒಂದೇ ಟೈಪ್ ಆ್ಯಕ್ಟಿವಿಟೀಸ್ ಅಲ್ಲ, ಅಲ್ಲಿ ಚೇಂಜ್ ಮಾಡಲಿಕ್ಕಿದೆ. ಮತ್ತು ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್, 2 ಎಮಿಸ್ಫಿಯರ್ಸ್ ಇದೆ, 2 ಪಾರ್ಟ್ಸ್ ಆಫ್ ಬ್ರೈನ್. ಸೊ ರೈಟ್ ಬ್ರೈನಿಗೆ ಯಾವ ಆ್ಯಕ್ಟಿವಿಟಿ ಮಾಡಬೇಕು ಡೆವಲಪ್ ಆಗಲಿಕ್ಕೆ, ಲೆಫ್ಟ್ ಬ್ರೈನಿಗೆ ಯಾವ ಮಾಡಬೇಕು, ಅದಕ್ಕೆ ಪರ್ಟಿಕ್ಯುಲರ್ ಮ್ಯೂಸಿಕ್ ಕೂಡ ಇದೆ. ಸೊ ನೀವು ಯಾವ ಇಮೋಷನಲ್ಲಿ ಇರ್ತೀರಿ ಆ ಸೆಂಟರ್ ಮಗುವಲ್ಲಿ ಡೆವಲಪ್ ಆಗ್ತದೆ. ಈಗ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಲ್ಲ, ಸೊ ಅಲ್ಲಿ ಮಗುವಿದು ಬ್ರೈನಲ್ಲಿ ಆ ಸೆಂಟರ್ ಡೆವಲಪ್ ಆಗ್ತಾ ಹೋಗ್ತದೆ. ನೀವು ಯಾವುದನ್ನು ಮಾಡುವಾಗ ನೀವೆಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಕಲಿಸೋದು ನಮ್ಮ ಕೆಲಸ. ನಾನು ನಿಮಗೆ ಕ್ಲಿಯರಾಗಿ ಹೇಳಿಕೊಡ್ಬೋದು, ಮೋಟಿವೇಟ್ ಮಾಡ್ಬೋದು, ಬಟ್ ಮಾಡೋದು ನಿಮ್ಮ ಜವಾಬ್ದಾರಿ. ನೀವು ಅದನ್ನು ಕರೆಕ್ಟಾಗಿ ಮಾಡಿದರೆ, ಮಗುವಿಗೋಸ್ಕರ ಮಾಡಿದರೆ, ವಿತ್ ದ್ಯಾಟ್ ಮೈಂಡ್ಸೆಟ್, ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಮಾಡಿದರೆ ಡೆಫಿನೆಟ್ಲಿ ಮಗುವಲ್ಲಿ ನಿಮ್ಗೆ ಎಂಥ ಕ್ವಾಲಿಟಿ ಬೇಕು ಅದನ್ನು ಇದು ಮಾಡಲಿಕ್ಕೆ ಆಗ್ತದೆ. ಸೊ ಇಟ್ ಡಿಪೆಂಡ್ಸ್ ಆನ್ ನೀವೆಷ್ಟು ಇಂಟ್ರೆಸ್ಟಲ್ಲಿ ಮಾಡ್ತೀರಿ. ಅದರದ್ದು ನಿಮಗೆ ಅದರ ಎಸೆನ್ಸ್ ಗೊತ್ತಾಗಬೇಕು, ಇಂಪಾರ್ಟೆನ್ಸ್ ಗೊತ್ತಾಗಬೇಕು. ಮಗುವಿಗೋಸ್ಕರ ತಾಯಿಗೆ ಎಂತೆಲ್ಲ ಮಾಡ್ಬೋದು, ಮಗುವಿಗೆಲ್ಲ ರೀಚ್ ಆಗ್ತದೆ ಅಂತ ಒಂದು ಗೊತ್ತಾದರೆ ನೀವು ಡೈಲಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಮಗುವಿಗೆ ಬೆನಿಫಿಟ್ ಡೆಫಿನೆಟ್ಲಿ ಸಿಗ್ತದೆ. ಅದು ಕೂಡ ಪುನಃ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಖಾಲಿ ಹಿಂದೂಸಿಗೆ ಮಾತ್ರ ಹಾಗೇನಿಲ್ಲ. ಈಗ ಕುರಾನಲ್ಲಿ ನೋಡಿದರೆ ನೀವು ಅದರಲ್ಲಿ ಕೂಡ ಪ್ರೆಗ್ನೆನ್ಸಿಯಲ್ಲಿ ಎಂತೆಲ್ಲ ಓದಬೇಕು ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸಿಮಿಲರ್ಲಿ ನೀವು ಬೈಬಲಲ್ಲಿ ನೋಡಿದರೆ ಕೆಲವು ವರ್ಸಸ್ ಇದೆ ಅದನ್ನು. ಸೊ ನಾವಿಲ್ಲಿ ಅಕಾರ್ಡಿಂಗ್ ಟು ರಿಲಿಜನ್ ಅವರದು ಯಾವ ದೇವರ ಮೇಲೆ ಅವರಿಗೆ ಬಿಲೀಫ್ ಇದೆ ಅದರ ಮೇಲೆ ನಾವು ಅದಕ್ಕೆ ರಿಸರ್ಚ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಸೊ ಅವರಿಗೆ ಎಲ್ಲ ಮಕ್ಕಳು ಒಂದೇ. ಸೊ ಇಟ್ ಈಸ್ ಜಸ್ಟ್ ದ್ಯಾಟ್ ನಾವೊಂದು ಒಳ್ಳೆ ಮಗುವನ್ನು ಹೊರಗೆ ತರುವ ಅಂತ, ಅಂದರೆ ಲೋಕಕ್ಕೆ ಇನ್ನು ಫ್ಯೂಚರಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.